ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಕಲಬುರಗಿ ನಗರದಲ್ಲಿ ಬಿ ಶ್ಯಾಮ್ ಸುಂದರ್ ಅವರ 116ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಮತಾ ಸೈನಿಕ ದಳ ಜಿಲ್ಲಾ ಸಮಿತಿಯ ವತಿಯಿಂದ ನಗರದ ಕಲಾಮಂಡಳ ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಬಿ ಶ್ಯಾಮ್ ಸುಂದರ್ ಅವರ 116ನೇ ಜಯಂತ್ಯೋತ್ಸವ ಸಮಾರಂಭವನ್ನು ಬಿಜೆಪಿ ಎಸ್ಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಅಂಬಾರಾಯ ಅಷ್ಟಗಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಬಳಿಕ ಮಾತನಾಡಿದ ಅವರು, ಶ್ಯಾಮ್ ಸುಂದರ್ ಅವರು ಒಬ್ಬ ರಾಜಕೀಯ ಚಿಂತಕ, ನ್ಯಾಯಶಾಸ್ತ್ರಜ್ಞ, ಸಮೃದ್ಧ ಬರಹಗಾರ, ಸಂಸದೀಯ ನಾಯಕರಾಗಿದ್ರು. ಸಮಾಜಕ್ಕೆ ಅವರ ಕೊಡುಗೆ ಅತ್ಯಮೂಲ್ಯವಾಗಿದ್ದು, ಅವರ ಜೀವನ ಸಾಧನೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಶ್ಯಾಮ್ ಸುಂದರ್ ಸಾಹೇಬರು ಹುಟ್ಟು ಮತ್ತು ಮರಣ, ಅವರು ಎಲ್ಲಿ ಹುಟ್ಟಿದ್ರು, ಮುಂದೆ ಹೈದರಾಬಾದಿಗೆ ಬಂದು ತಮ್ಮ ಉನ್ನತ ವ್ಯಾಸಂಗವನ್ನು ಮುಗಿಸಿ ಹೈದರಾಬಾದ್ ನಿಜಾಮನ ಸಂಪರ್ಕಕ್ಕೆ ಬಂದು ಇವರ ವಿದ್ವತ್ತು, ಇವರ ಧೈರ್ಯ ಮತ್ತು ಇವರಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಗಳು, ಅದು ಶಾಸ್ತ್ರದಲ್ಲಾಗಿರ್ಬೋದು, ನ್ಯಾಯಶಾಸ್ತ್ರದಲ್ಲಾಗಿರ್ಬೋದು, ತತ್ವಶಾಸ್ತ್ರದಲ್ಲಾಗಿರ್ಬೋದು, ಎಲ್ಲ ವಿಷಯಗಳಲ್ಲಿ ಪರಿಣತಿಯನ್ನ ಹೊಂದಿರತಕ್ಕಂಥ ಶ್ಯಾಮ್ ಸುಂದರ್ಜಿ ಅವರನ್ನ ನಿಜಾಮರು ಸಮೀಪದಿಂದ ಬಲ್ಲಿ ಇವರು ಏನಾದರೂ ಮಾಡಬಲ್ಲರು, ಅವರ ಸಮಾಜಕ್ಕಾಗಿ ಅಥವಾ ನಾಡಿಗಾಗಿ ಇರತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಅವರಿಗೆ ಅವರ ಸಂಸ್ಥಾನದಲ್ಲಿ ಮಂತ್ರಿ ಪದವಿಯನ್ನು ಕೂಡ ಕೊಡ್ತಾರೆ. ಆ ಮೂಲಕ ಅಲ್ಲಿರ್ತಕ್ಕಂಥ ಹೈದರಾಬಾದ್ನಲ್ಲಿರ್ತಕ್ಕಂಥ ವೆಂಕಟರಾವ್ ಅಂತಕ್ಕಂಥ ಒಬ್ಬ ನಮ್ಮ ಸಮಾಜದ ಹೋರಾಟಗಾರರು, ಇವರ ಆತ್ಮೀಯರು ಸೇರಿಕೊಂಡು ಅನೇಕ ಚಳವಳಿಗಳನ್ನು ರೂಪಿಸ್ತಾರೆ. ಜೊತೆಗೇ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಅಸ್ಪೃಶ್ಯರಿಗೆ ಭೂಮಿ ಇರಲಿಲ್ಲ, ಬೇರೆಯವ್ರ ಹತ್ರನೇ ದುಡಿತಕ್ಕಂಥ ವ್ಯವಸ್ಥೆ ಇತ್ತು. ಭೂಮಿ ಇವ್ರಿಗೆ ಸಿಗಬೇಕು ಅಂತ ಹೇಳಿ ನಿಜಾಮ್ರ ಹತ್ರ ಹೋಗಿ ಮನವಿ ಮಾಡೋದ್ರ ಜೊತೆಗೇ ಹೋರಾಟ ಕೂಡ ಮಾಡ್ತಾರೆ ನಿಜಾಮನ ವಿರುದ್ಧನೇ. ನಮ್ಮ ಸಮಾಜಕ್ಕೆ ಭೂಮಿ ಅವಶ್ಯಕತೆ ಇದೆ, ಭೂಮಿ ಉಳುವವನೇ ಒಡೆಯ ಆಗಬೇಕು, ಸಾವಿರಾರು ಎಕರೆ ಜಮೀನ್ದಾರರು ಅವರು ಉಳ್ತಾ ಇಲ್ಲ, ಉತ್ತುತ್ತಾ ಇಲ್ಲ, ಬಿತ್ತುತ್ತಾ ಇಲ್ಲ, ಆದ್ರೆ ಅವರು ಮಾಲೀಕರು. ಯಾರು ಉಳ್ತಾರ ಅವ್ರಿಗೆ ಭೂಮಿ ಬೇಕು, ಅವ್ರಿಗೆ ಭೂಮಿ ಕೊಡ್ರಿ ಅಂತಕ್ಕಂಥ ಹೋರಾಟ ಅವಾಗಿನ ಕಾಲದಲ್ಲೇ ಏನು ಬಾಬಾ ಸಾಹೇಬ್ರ ಕಲ್ಪನೆ ಇತ್ತು. ಈ ದೇಶದ ಸಂಪತ್ತು ರಾಷ್ಟ್ರೀಕರಣ ಆಗಬೇಕು, ಪ್ರತಿಯೊಬ್ಬರಿಗೂ ಕನಿಷ್ಠ ಭೂಮಿ ಸಿಗಬೇಕು ಅಂತಕ್ಕಂಥ ವಿಚಾರ ಇತ್ತು. ಅದನ್ನ ಶ್ಯಾಮ್ ಸುಂದರ್ಜಿ ಅವರು ಮುಂದುವರಿಸೋದ್ರ ಮೂಲಕ ಎಲ್ಲ ದಲಿತರಿಗೆ ಭೂಮಿ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಓಡಂತಿರ್ತಾವ ನಮಗೆಲ್ಲ ಹಳ್ಳ್ಯ, ಪ್ರತಿಯೊಬ್ಬರಿಗೂ ಲದ್ದಿ ಓಡ ಅಂತವ, ಅವು ಅವರ ಪರಿಶ್ರಮ, ಅವರ ಹೋರಾಟದ ಫಲವಾಗೇ ಸಿಕ್ಕಿರ್ತಕ್ಕಂಥದ್ದು. ಅದರ ಅರ್ಥ ಭೂಮಿ ಬಂತಂದ್ರ ಇವರಲ್ಲಿ ಒಕ್ಕಲ್ತನ ಮಾಡ್ತಕ್ಕಂಥದ್ದು, ಬೆಳೀತಕ್ಕಂಥದ್ದು, ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸ್ಕೋಬಹುದು ಅಂತಕ್ಕಂಥ ಉದ್ದೇಶ ಶ್ಯಾಮ್ ಸುಂದರ್ಜಿ ಅವ್ರದ್ದಿತ್ತು. ಜೊತೆಗೇ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತೆ ನಾವು ನೋಡ್ತಾ ಇದ್ದೀವಿ, ಇವತ್ತಿಗೂ ಕಾಣ್ಲತ್ತವ. ಇಳಿಯರಾಜ್ ಅಂತ ಒಬ್ಬ ದೊಡ್ಡ ಸಂಗೀತಗಾರನಿಗೆ ಈ ಮೊನ್ನೆನೆ ದೇವಸ್ಥಾನದಾಗ ತಡೆದು, ಅವ್ರ ಅಸ್ಪೃಶ್ಯರಲ್ಲ, ಹಿಂದುಳಿದ ವರ್ಗದವರು, ನಾವು ದೊಡ್ಡ ಸಂಗೀತ ನಿರ್ದೇಶಕರು ಅಂತ ಹೆಸರು ಇರ್ತಕ್ಕಂಥವ್ರಿಗೆ ಗರ್ಭಗುಡಿ ಸಮೀಪ ಹೋದ ತಕ್ಷಣ ತಡೀತಾರೆ. ಅದು ಜಗಜೀವನ್ ರಾಮ್ಜಿ ಅವ್ರಿಗೂ ಆಗ್ಯದ, ಅನೇಕ ನಮ್ಮ ನಾಯಕರುಗಳಿಗೂ ಆಗ್ಯದ, ನಾವು ನೋಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಮಾನಸಿಕವಾಗಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಿಲ್ಲ. ನೀವು ಕಲಬುರಗಿಯಾಗ ಮನಿ ಕೇಳೋಕ್ ಹೋರಿ, ಜಾತಿ ಹೇಳಲ್ಲ, ಕಾಟಕ ಮಂದಿ ಕೊಡಲ್ಲ ನೋಡ್ರಿ ಅಂತ ಹೇಳ್ಬಿಡ್ತಾರೆ. ಕಾಟಕ ಅಂದ್ರೆ ಈ ಮಾಂಸಾಹಾರಿಗಳು, ಅದು ಮುಸ್ಲಿಂ ಇರ್ಬೋದು, ಕಬ್ಬಲಿಗರ್ ಇರ್ಬೋದು, ಕುರುಬರು ಇರ್ಬೋದು, ಅಸ್ಪೃಶ್ಯರು ಇರ್ಬೋದು. ಅಸ್ಪೃಶ್ಯರಿಗಂತೂ ಸವಾಲೇ ಇಲ್ಲ, ಜನರಲ್ ಆಗಿ ಹೇಳ್ಬಿಡ್ತಾರೆ ಈ ಭಾಷೆ. ಹಾಗಾಗಿ ಈ ಜಾತಿ ನಿರ್ಮೂಲನೆಗಾಗಿ ಶ್ಯಾಮ್ ಸುಂದರ್ಜಿ ಅವರು ಸಾಕಷ್ಟು ಹೋರಾಟ ಮಾಡಿದ್ರು. ಜೊತೆಗೇ ಬದಲಾವಣೆ ಬರಬೇಕು,
ರಾಜಕೀಯ ಅಧಿಕಾರ ನಮ್ಮ ಕೈಯಾಗ ಬರಬೇಕು, ನಾವು ಆಳುವ ವರ್ಗ ಆಗಬೇಕು ಅಂತಕ್ಕಂಥ ಏನು ಬಾಬಾ ಸಾಹೇಬ್ರ ಕಲ್ಪನೆ ಇತ್ತು ಅದನ್ನ ಶ್ಯಾಮ್ ಸುಂದರ್ಜಿ ಅವರು ಮುಂದುವರಿಸೋದ್ರ ಮೂಲಕ ತಾವು ಸ್ವತಃ ಶಾಸಕರಾಗ್ತಾರ, ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರ. ರಾಜಕೀಯ ಹೋರಾಟದ ಜೊತೆಗೇನೆ ಸಾಮಾಜಿಕ ಹೋರಾಟ ಏನು ಭೀಮಸೇನೆ ಅಂತ ಹೇಳಿ ಸ್ಥಾಪನೆ ಮಾಡೋದ್ರ ಮೂಲಕ ಈಗಾಗಲೇ ನಮ್ಮ ಮಾಲೆಯವರು ಕಲಬುರಗಿಯ ನಮ್ಮೆಲ್ಲ ಹಿರಿಯರ ಹೆಸರು ಹೋದ್ರು. ಅದರಲ್ಲಿ ಎರಡನೇ ಹಂತದ ನಾಯಕರು ನಮ್ಮ ದೇವೇಂದ್ರಪ್ಪ ಸಾಹೇಬರು, ಶಿವರಾಯಣ್ಣವರು, ನಮ್ಮ ಬೆಳಂಗಿ ಸಾಹೇಬರು, ನಮ್ಮ ಶ್ರೇಯಸ್ಕರ್ ಸಾಹೇಬರು ಅವರಿಲ್ಲ ನಮ್ಮ ಜೊತೆ. ದಿಮ್ಮೆ ಅವರು ಮತ್ತು ಶ್ರೇಯಸ್ಕರ್ ಅವರ ಸೋದರ ಬಂದಿದ್ರು, ಅವರು ಕೂಡ ಹೋದ್ರು. ಕಲಬುರಗಿನೇ ಅವರ ಕೇಂದ್ರ ಸ್ಥಾನ, ಅದು ಜಗತ್ ಬಡಾವಣೆಯಾಗಿತ್ತು. ಅಲ್ಲಿಂದ ಅನೇಕ ಚಳವಳಿಗಳನ್ನ ಮಾಡೋದ್ರ ಮೂಲಕ ಕೇವಲ ಅಸ್ಪೃಶ್ಯರ ವಿಮೋಚನೆ ಅಲ್ಲ, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಶಿಕ್ಷಿತರಾಗಬೇಕು, ಎಲ್ಲ ಅವಕಾಶಗಳು ಇವರಿಗೂ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಾಕಷ್ಟು ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಅವರು ಹೋರಾಟ ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲ ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದ್ರೆ ಅವರ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ನಮ್ಮ ಸಂಜು ಮಾಲೆಯವರು ಮತ್ತು ನಮ್ಮ ಜಾನಿಯವರು ಅವರೆಲ್ಲ ಪದಾಧಿಕಾರಿಗಳು, ಸಮತಾ ಸೈನಿಕ ದಳದ ಜನ ಎಷ್ಟು ಸೇರಿದೀವಿ ಅನ್ನೋದು ಮುಖ್ಯ ಅಲ್ಲ, ಶ್ಯಾಮ್ ಸುಂದರ್ಜಿ ಅವರನ್ನ ಸ್ಮರಿಸ್ತಕ್ಕಂಥದ್ದು, ಅವ್ರ ವಿಚಾರಗಳನ್ನ ಹಿರಿಯರಿಂದ ತಿಳ್ಕೊಳ್ತಕ್ಕಂಥದ್ದು, ಇಂಥ ಮಹಾನ್ ನಾಯಕ ನಮ್ಮಲ್ಲಿ ಇದ್ರು ಅಂತಕ್ಕಂಥದ್ದು ನಾವು ಬಹಳ ಅವರಿಗೆ ಕಳ್ಕೊಂಡಿದ್ದೀವಿ, ಬಿಟ್ಟಿದ್ದೀವಿ ಅಂತಕ್ಕಂಥ ಭಾವನೆ ಇದೆ. ಅವರಂತ ಹೋರಾಟಗಾರರಿಗೆ ನಾವು ಸ್ಮರಿಸ್ತಾ ಇಲ್ಲ. ಅವರ ವಿಚಾರಗಳು ಅವರ ಇನ್ನೂವರೆಗೂ ಕಲಬುರಗಿ ಜಿಲ್ಲೆಯಲ್ಲಿ, ಕಲಬುರಗಿ ನಗರದಲ್ಲಿ ಅವರ ಮೂರ್ತಿ ಕೂಡ ಆಗಿಲ್ಲ. ಎಷ್ಟೋ ಸಲ ಖರ್ಗೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಹಾಲಳ್ಳಿಯ ಬುದ್ಧ ವಿಹಾರದ ಭಂತೆ ಧಮ್ಮದೀಪ ಅವರು ವಹಿಸಿಕೊಂಡಿದ್ರು. ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರಾದ ಈರಣ್ಣ ಜಾನೆ, ಸಂಜೀವ್ ಮಾಲೆ, ಅಲ್ಲಾವುದ್ದೀನ್ ಸಾಗರ್, ದೇವೇಂದ್ರಪ್ಪ ಕಮಲಾಪುರ್ಕರ್, ಶಿವರಾಯ ದೊಡ್ಮನಿ, ವಿಜಯ್ ಕುಮಾರ್ ಉದ್ದ, ಶಿವಲಿಂಗಮ್ಮ ಸಾವಳಗಿ, ಮಹಾದೇವಿ ಬಾಪುನಗರ, ಯಶೋಧ ಕುಸ್ನೂರ್, ಸಿದ್ದಾರ್ಥ್ ಕಣ್ಮಸ್, ಕತ್ತಲಪ್ಪ ಕಟ್ಟಿಮನಿ, ಶಿವಮೂರ್ತಿ ಬಲಿಚಕ್ರವರ್ತಿ, ಜ್ಞಾನಪ್ರಕಾಶ ಮೂಲಭಾರತಿ, ಅಮೃತ್ ರಾವ್ ನಾಯ್ಕೋಡಿ, ಮಲ್ಲು ನಂದೂರ್, ಕಪಿಲ್ ಜಾನೆ, ಸೂರ್ಯಕಾಂತ್ ಅಂಬಲಗಿ, ಮಾರುತಿ ಲೇಂಗಟಿ, ಜಯಾನಂದ್ ಕೊಳ್ಳೂರ್, ಭೀಮರಾವ್ ಕೆಲ್ಕೇರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.